ಸೊ ಏನೆಲ್ಲ ಹಾಗೆ ನೋಡ್ತಿದ್ದೀರಾ, ನಮಸ್ಕಾರ ಮಾಡ್ರಿ. ನೀವು ನೋಡ್ತಾ ಇರೋ ದೇವಸ್ಥಾನ ಅಂತಿಂಥ ದೇವಸ್ಥಾನ ಅಲ್ಲ, ಇದು ಬೆಂಗಳೂರಿನ ಮಲ್ಲೇಶ್ವರ ಮೇಟಿಂಗ್ ಕ್ರಾಸ್ ಬಳಿ ಇರುವಂಥ ಸರ್ಕಲ್ ಮಾರಮ್ಮ ದೇವಸ್ಥಾನ. ಇಡೀ ಬೆಂಗಳೂರಲ್ಲೇ ಫಸ್ಟು ದೇವತೆ ಅಂದರೆ ಅಣ್ಣಮ್ಮ ತಾಯಿ, ಆದರೆ ಸೆಕೆಂಡ್ ದೇವತೆ ಈ ನಮ್ಮ ಸರ್ಕಲ್ ಮಾರಮ್ಮನೇ. ಸೊ ಪ್ರತಿಯೊಬ್ಬ ಬೆಂಗಳೂರಿನ ಜನತೆಗೂ ಗೊತ್ತಿರುತ್ತೆ ಸರ್ಕಲ್ ಮಾರಮ್ಮನ ಪವಾಡ ಶಕ್ತಿ ಎಷ್ಟು ಅಂತ. ಸೊ ಅಂಥ ಪವರ್ಫುಲ್ ದೇವತೆ ಆಗಿರುವಂಥ ಈ ಸರ್ಕಲ್ ಮಾರಮ್ಮ ದೇವಿಗೆ ಎಲ್ಲರೂ ಒಂದು ಸತಿ ಕೈ ಮುಗಿರಿ. ಸೊ ನಿಮ್ಮ ಮನಸ್ಸಲ್ಲಿ ನೀವೇನೇ ಅಂದ್ಕೊಂಡಿದ್ರು ಟಕ್ಕಂತ ವರ ಕೊಡೋ ದೇವತೆನೇ ಈ ಸರ್ಕಲ್ ಮಾರಮ್ಮ ತಾಯಿ. ಸೊ ನಿಮಗೆ ಇಲ್ಲಿ ಬಂದು ದುಡ್ಡು ಹಾಕಿ ಅಂತ ಇಲ್ಲಿ ಯಾರೂ ಕೇಳಲ್ಲ. ನಿಮ್ಮ ಮನಸ್ಸಿಂದ ಒಳ್ಳೆ ಭಕ್ತಿ ಇದ್ದರೆ ಸಾಕು, ಈ ದೇವಿ ನಿಮಗೆ ಬೇಗನೆ ಒಳಿತಾರೆ. ಅಂತಹ ಒಂದು ಮಾತೃ ಹೃದಯ ಹೊಂದಿರುವಂತಹ ಈ ಸರ್ಕಲ್ ಮಾರಮ್ಮ ತಾಯಿ ಈ ದೇವಸ್ಥಾನಕ್ಕೆ ಬಂದ್ರೇ ಒಳ್ಳೆ ಗುಡ್ ವೈಬ್ಸ್ ಇದೆ. ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬಂದಿದ್ದರೆ ಅದರ ಅನುಭವ ನಿಮಗೂ ಆಗಿರುತ್ತೆ, ಸರ್ಕಲ್ ಮಾರಮ್ಮ ತಾಯಿಯ ಶಕ್ತಿ ಪವರ್ಫುಲ್ ಎಷ್ಟು ಅಂತ. ಸೊ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಸರ್ಕಲ್ ಮಾರಮ್ಮ ತಾಯಿಯ ಒಂದು ದೈವ ಸ್ವರೂಪಿಯಾದಂತಹ ಒಂದು ವಿಸ್ಮಯ ವಿನೂತನಗಳು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ ಕೇಳೋಣ. ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶಶಿಕುಮಾರ್, ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಸೊ ಬೆಂಗಳೂರಲ್ಲಿ ಎಂತೆಂಥ ದೇವಸ್ಥಾನ ನಿಮಗೆಲ್ಲ ತೋರಿಸಿದ್ದೀನಿ, ಒಳ್ಳೆ ಪವರ್ಫುಲ್ ದೇವಸ್ಥಾನ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಮಲ್ಲೇಶ್ವರ ಮೇಟಿಂಗ್ ಕ್ರಾಸ್ ಬಳಿ ಇರುವಂಥ ಸರ್ಕಲ್ ಮಾರಮ್ಮ ತಾಯಿಯ ಒಂದು ವಿಡಿಯೋ ಮಾಡಿದ್ದೀನಿ. ನಾನು ಹೋದಾಗ ಈವ್ನಿಂಗ್ ಆಗಿತ್ತು, ಸೊ ಹಾಗಾಗಿ ಎಲ್ಲ ಕತ್ಲಾಗಿತ್ತು. ಸೊ ನಾನು ಎಂಟ್ರಿ ಆಗ್ತಿದ್ದಂಗೆ ಒಳಗಡೆ ಒಳ್ಳೆ ಗುಡ್ ವೈಬ್ ಸಿಕ್ತು, ಒಂಥರ ಭಾವನೆ ಒಳಗಡೆಯಿಂದನೇ ಉಕ್ಕಿ ಬರುತ್ತೆ, ಒಳ್ಳೆ ಭಾವನೆಗಳು, ಒಳ್ಳೆ ರೀತಿ ಯೋಚನೆ ಮಾಡಬೇಕು ಅನಿಸುತ್ತೆ. ಸೊ ಇನ್ನೂ ನಾನು ನಿಮಗೆ ಈ ದೇವಸ್ಥಾನದ ಬಗ್ಗೆ ಇತಿಹಾಸ ಹೇಳ್ತಾ ಹೋದರೆ, ಈ ದೇವಸ್ಥಾನನ 1972ರಲ್ಲಿ ನರಸಿಂಹಯ್ಯ ಅನ್ನೋರು, ಅಂದರೆ ಇವರು ಪ್ಯಾಲೇಸ್ ಗುಟ್ಟಲ್ಲಿ ಅವರು ಈ ದೇವಸ್ಥಾನ ಬಿಲ್ಟ್ ಮಾಡ್ತಾರೆ, ಕಟ್ಟಿಸ್ತಾರೆ. ಸೊ ಅಲ್ಲಿಂದ ಈ ದೇವಸ್ಥಾನ ಒಂದು ಇತಿಹಾಸನೇ ಸೃಷ್ಟಿ ಮಾಡ್ತಾ ಬರುತ್ತೆ, ತುಂಬ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ಹಾಗೆ 1996 ಮತ್ತೆ ಇದನ್ನು ರಿನೋವೇಟ್ ಮಾಡಿ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ ಒಳಗಡೆ ಎಲ್ಲ, ಇನ್ನೂ ಬೇರೆ ಗಣೇಶ ಮತ್ತು ಇನ್ನೊಂದು ದುರ್ಗಾದೇವಿನ ಈ ಥರ ಎಲ್ಲ ಒಳಗಡೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ದೇವಸ್ಥಾನದ ಮೇಯ್ನ್ ಅಟ್ರಾಕ್ಷನ್ ಅಂದರೆ ಈ ಮಾರಮ್ಮ ತಾಯಿಯ ಒಂದು ಗೋಪುರ. ಸೊ ಸರ್ಕಲಲ್ಲೇ ನಿಮಗೆ ಕಾಣುತ್ತೆ ಮಾರಮ್ಮ ತಾಯಿಯ ಗೋಪುರ. ಇವರೇ ಈ ದೇವಸ್ಥಾನ ಕಟ್ಟಿಸಿದ್ದವರು ನರಸಿಂಹಯ್ಯ ಅಂತ. ಸೊ ಅವ್ರಿಗೊಂದು ಕೈ ಮುಗಿದ್ಬಿಡಿ, ಇಂಥ ಒಳ್ಳೆಯ ದೇವಸ್ಥಾನ ಕಟ್ಟಿಸಿದಾರಲ್ಲ, ಬೆಂಗಳೂರು ಜನಕ್ಕೆ ಕೊಟ್ಟಿದ್ದಾರೆ ಅಂತ. ಸೊ ಮೇಯ್ನಲ್ಲಿ ನಾವು ನಿಮಗೆ ಫಸ್ಟೇ ಹೇಳ್ದಂಗೆ ಒಳ್ಳೆ ಅಟ್ರಾಕ್ಷನ್ ಇದೆ ನೋಡಿ. ಇಲ್ಲಿ ಎಲ್ಲ ಥರ ದೇವತೆಗಳ ಒಂದು ವಿಗ್ರಹನ ಒಳಗಡೆ ಪೇಂಟಿಂಗಲ್ಲಿ ತುಂಬ ಚೆನ್ನಾಗಿ ಕೆಟ್ಟಿದ್ದಾರೆ. ಸೊ ಇದನ್ನು ನಾವು ನೋಡ್ತಾ ಇದ್ರೇ ಏನೋ ಒಂಥರ ತುಂಬ ಖುಷಿ ಆಗುತ್ತೆ. ಹಾಗೆ ಈ ರೋಡಲ್ಲಿ ಯಾರೇ ಪಾಸ್ ಆದ್ರೂ ಒಂದು ನಿಮಿಷ ಗಾಡಿ ನಿಲ್ಲಿಸಿ ಈ ದೇವಿಗೆ ಕೈ ಮುಗದೆ ಮುಂದೆ ಪಾಸ್ ಆಗೋದು. ಸೊ ಅಷ್ಟು ಒಂದು ಅಟ್ರಾಕ್ಷನ್ ಇದೆ ಇಲ್ಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಹೊಸ ಗಾಡಿಗಳು ಯಾರು ಏನೇ ತೊಗೊಂಡ್ರು ಫಸ್ಟು ಇಲ್ಲಿ ಬಂದು ದೇವಿ ಹತ್ರ ಪೂಜೆ ಮಾಡಿಸಿ ಇಲ್ಲಿಂದ ಮುಂದಕ್ಕೆ ಹೋಗ್ತಾರೆ, ಯಾವುದೇ ರೀತಿಯ ವಿಘ್ನ ಅಥವಾ ಅಪಘಾತಗಳು ಏನು ಸಂಭವಿಸಬಾರ್ದು ಅಂತ. ಸೊ ಅವ್ರ ಆಶೀರ್ವಾದ ಇತ್ತು ಅಂದರೆ ಎಲ್ಲ ಸರಿ ಹೋಗುತ್ತೆ. ನೀವು ಎಲ್ಲೇ ಏನೇ ಕೇಳ್ಕೊಂಬಂದ್ರು ಈ ದೇವಸ್ಥಾನದಲ್ಲಿ ಬಂದು ನೀವು ಕರೆಕ್ಟಾಗಿ ಭಕ್ತಿಯಿಂದ ಕೇಳ್ಕೊಂಬಿಟ್ರೆ ಮಾರಮ್ಮ ತಾಯಿ ನಿಮ್ಮ ಕೈ ಬಿಡೋದೇ ಇಲ್ಲ. ಅದು ಹಳೆ ಬೆಂಗಳೂರು ಜನಗಳಿಗೆ ಪಕ್ಕಾ ಗೊತ್ತಿರುತ್ತೆ, ಅವರು ಅಷ್ಟು ಪವರ್ಫುಲ್ ದೇವತೆಗಳು ಅಂತ. ಒಂದು ವಿಶೇಷ ಏನಪ್ಪ ಅಂದರೆ, ಪ್ರತಿ ಮಂಗಳವಾರ ಶುಕ್ರವಾರ ಇಲ್ಲಿ ವಿಶೇಷ ಪೂಜೆಗಳು ನಡೆಸ್ತಾರೆ. ಹಾಗೆ ಈ ದೇವಿಗೆ ಒಂದು ವಿಶೇಷ ಅರ್ಚನೆ ಏನಪ್ಪ ಅಂದರೆ, ನೀವು ನಿಂಬೆಹಣ್ಣಲ್ಲಿ ಒಂದು ಎಳ್ಳೆಣ್ಣೆ ದೀಪ ಥರ ಮಾಡಿ ಬೆಳಗ್ಸೋದು ಈ ದೇವಸ್ಥಾನದ ಒಂದು ವಿಶೇಷ. ಸೊ ಈ ಅಮಾವಾಸ್ಯೆ ಹುಣ್ಣಿಮೆ ಇದ್ದಾಗ ಒಳ್ಳೆ ಡಿಫ್ರೆಂಟಾಗಿ ಪೂಜೆಗಳು ಮಾಡ್ತಾರೆ, ತುಂಬ ಪವರ್ ಇರುತ್ತೆ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಪ್ರತಿ ದಿನಾನೂ ಇಲ್ಲಿ ನಿಮಗೆ ಬೆಳಗ್ಗೆ ಮತ್ತು ಸಂಜೆ ಪ್ರಸಾದ ವಿನಿಯೋಗ ಇರುತ್ತೆ, ಮಧ್ಯಾಹ್ನದ ಹೊತ್ತು ಅನ್ನ ಪ್ರಸಾದನೂ ಇರುತ್ತೆ. ಹಾಗೆ ಪ್ರತಿ ಶುಕ್ರವಾರ ಈ ದೇವಸ್ಥಾನ ಹತ್ರನೇ ಒಂದು ಈ ಕ್ಯಾಂಪ್ ಹಾಕಿರ್ತಾರೆ, ಅಂದರೆ ಹೆಲ್ತ್ದು ಕ್ಯಾಂಪ್ ಹಾಕಿರ್ತಾರೆ. ನಿಮಗೆ ಏನಾದ್ರು ಚೆಕಪ್ ಮಾಡಿಸ್ಬೇಕು ಅಂದರೆ ಚೆಕಪ್ ಮಾಡಿಸ್ಕೊಂಡು ಹೋಗ್ಬೋದು. ಇದೆಲ್ಲ ನೋಡಿ ಇಂಥ ವಿಶೇಷತೆ ಒಳಗೊಂಡಿದೆ ಈ ದೇವಸ್ಥಾನ. ನಿಮ್ಮ ಏರಿಯಾದಲ್ಲಿ ನೀವೇನಾದರೂ ಕನ್ನಡ ರಾಜ್ಯೋತ್ಸವ ಅಥವಾ ಅಣ್ಣಮ್ಮ ದೇವಿನ ಕೂರಿಸಿದ್ರೆ ಅವ್ರ ಜೊತೆಲಿ ಇನ್ನೊಬ್ಬರು ಬಂದೇ ಬರ್ತಾರೆ, ಅವರೇ ಇವರು ಸರ್ಕಲ್ ಮಾರಮ್ಮ ತಾಯಿ. ಸೊ ಅಣ್ಣಮ್ಮ ದೇವಿ ಇರೋ ಪಕ್ಕದಲ್ಲಿ ಇವರಂತೂ ಇದ್ದೇ ಇರ್ತಾರೆ. ಸೊ ಅಷ್ಟು ಫೇಮಸ್ಸು. ಸೊ ಬೆಂಗಳೂರಿನ ಕಾಯ್ತಾ ಇರುವಂಥ ಪವರ್ಫುಲ್ ಧರ್ಮ ದೇವತೆ ಇವರು. ಸೊ ಅಣ್ಣಮ್ಮ ತಾಯಿಗೆ ನಾವು ಎಷ್ಟು ಪ್ರಿಫರೆನ್ಸ್ ಕೊಡ್ತೀವೋ ಅಷ್ಟೇ ಪ್ರಿಫರೆನ್ಸು ಇವ್ರಿಗೂ ನಾವು ಕೊಡ್ತೀವಿ. ಸೊ ನೀವು ಕಾಣ್ಬೋದು, ನಿಮ್ಮ ಏರಿಯಾದಲ್ಲಿ ನೀವೇನಾದ್ರು ಫಂಕ್ಷನ್ ಮಾಡಿದರೆ ಅಣ್ಣಮ್ಮ ದೇವಿ ಪಕ್ಕದಲ್ಲಿ ಸರ್ಕಲ್ ಮಾರಮ್ಮ ದೇವಿನೂ ಒಂದು ವಿಗ್ರಹ ಇರುತ್ತೆ, ಅಂದರೆ ಮೆರವಣಿಗೆ ದೇವತೆ ತೊಗೊಂಬಂದಿರ್ತಾರೆ, ನೀವು ನೋಡ್ಬೋದು, ಕಾಣ್ಬೋದು. ಕಟ್ಸೋಕ್ಕಿಂತ ಮುಂಚೆ ಇಲ್ಲೊಂದು ಅರ್ಲಿಕಟ್ಟೆ ಇತ್ತು, ಅರ್ಲಿಕಟ್ಟೆ ಬಳಿ ಒಂದು ಚಿಕ್ಕ ವಿಗ್ರಹ ಇತ್ತು. ಆಮೇಲೆ 2 ತ್ರಿಕೋಣಾಕಾರದ ಕಲ್ಲುಗಳಿತ್ತು, ಅದನ್ನೇ ಪೂಜೆ ಮಾಡಿಕೊಂಡು ಬಂದಿದ್ದರು. ತದನಂತರ ಈ ಥರ ದೇವಸ್ಥಾನ ಕಟ್ಟಿಸಿದ್ರು ನರಸಿಂಹಯ್ಯ ಅನ್ನೋರು, ನಿಮಗೆ ಹೇಳಿದಂಗೆ ಅವರೇ ಈ ದೇವಸ್ಥಾನ ಕಟ್ಟಿಸಿದ್ದು. ಆಮೇಲೆ ಈ ದೇವಸ್ಥಾನ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಸೊ ಒಳಗಡೆ ಒಂದು ಚಾಮುಂಡೇಶ್ವರಿ ತಾಯಿ ಮಹಿಷಾಸುರನ ಒಂದು ಸಂಹಾರ ಮಾಡ್ತಿರೋದು ವಿಗ್ರಹನೂ ಇದೆ. ಅದು ನೋಡೋಕೆ ತುಂಬ ಸಖತ್ತಾಗಿದೆ, ಅಷ್ಟು ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ ಇಲ್ಲಿ.
ಸೊ ನೀವು ಒಳಗಡೆ ಬಂದಿರೋ ನಿಮಗೆ ಗೊತ್ತಾಗುತ್ತೆ ದೇವಸ್ಥಾನದ ಒಳಗಡೆ ಯಾರ್ಯಾರು ಬರ್ತಾರೆ ಅಂತ. ಆಮೇಲೆ ಪ್ರತಿದಿನವೂ ಜನ ಇಲ್ಲಿ ಭಕ್ತಾದಿಗಳು ತುಂಬಿ ತುಳುಕ್ತಾ ಇರ್ತಾರೆ, ಅಷ್ಟು ಜನ ಇರ್ತಾರೆ ಇಲ್ಲಿ ಇನ್ಸೈಡಲ್ಲಿ. ಇನ್ನೂ ನೀವು ಅಮಾವಾಸ್ಯೆ ಹುಣ್ಣಿಮೆ ಅಂತ ಬಂತು ಅಂದರೆ ಇಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟೊಂದು ಜನಸಾಗರನೇ ಇರ್ತಾರೆ. ಸೊ ಮತ್ತು ಈ ದೇವಿಯ ವಿಗ್ರಹ ನೋಡ್ತಾ ಇದ್ರೇ ಏನೋ ಒಂಥರ ವೈಬ್ರೇಷನ್ ಆಗುತ್ತೆ ನಮಗೇನೆ, ಅಂಥ ಪವರ್ಫುಲ್ ಇದೆ ಕಣ್ಣಲ್ಲಿ. ಮತ್ತು ಗಂಗಮ್ಮ ದೇವಿನೂ ಒಂದು ವಿಗ್ರಹ ಪಕ್ಕದಲ್ಲೇ ಇದೆ. ಸೊ ಒಳಗಡೆ ಬಂದರೆ ಪ್ರತಿಯೊಂದು ಪೂಜೆಗಳು ಇಲ್ಲಿ ಮಾಡ್ತಾರೆ, ನೀವು ಕಾಣ್ಬೋದು ಇಲ್ಲಿ ಆಲ್ರೆಡಿ ಪೂಜೆಗಳು ಮಾಡಿದ್ದಾರೆ. ಸೊ ಫೈನಲಿ ಆಗಿ ನಿಮಗೆ ಹೇಳಬೇಕು ಅಂದರೆ, ಸೊ ಸರ್ಕಲ್ ಮಾರಮ್ಮ ತಾಯಿ ಒಂಥರ ಪವರ್ಫುಲ್ ದೇವತೆ. ಸೊ ನಾವು ಬೆಂಗಳೂರಿಗೆ ಅಣ್ಣಮ್ಮ ಹೆಂಗೆ ನಾವು ದೇವತೆ ಅಂತೀವೋ ಹಾಗೆ ಸರ್ಕಲ್ ಮಾರಮ್ಮನೂ ಅಷ್ಟೇ ಪವರ್ಫುಲ್ ದೇವತೆ ಹೊಂದಿದ್ದಾರೆ. ನೀವು ಇನ್ನೂ ಯಾರಾದರೂ ಈ ಕಡೆ ಬೆಂಗಳೂರವರು ಈ ಟೆಂಪಲ್ಗೆ ವಿಸಿಟ್ ಕೊಟ್ಟಿಲ್ಲ ಅಂದರೆ ಮೊದಲು ವಿಸಿಟ್ ಕೊಡಿ. ಅದೇ ರೋಡಲ್ಲಿ ಪಾಸ್ ಆಗ್ತಿದ್ರು ಅಂದರೆ ಒಂದು ನಿಮಿಷ ಗಾಡಿ ನಿಲ್ಲಿಸ್ಬಿಟ್ಟು ಆ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಮನಸ್ಸಿನಲ್ಲಿ ಕೇಳ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರಲಿ. ನಮ್ಮ ಬೆಂಗಳೂರನ್ನ ಇಂಥ ದೇವತೆಗಳು ಕಾಪಾಡ್ತಿರೋದ್ರಿಂದನೇ ಇಷ್ಟು ನಾವು ಸೇಫ್ ಆಗಿರೋದು. ಸೊ ಅದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.